ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಡಿಸೈನ್ಗೆ ನಾನು ಬಂದು ಈ ಥರ ಬೀಡ್ಸ್ನ ತೊಗೊಂಡಿದ್ದೀನಿ ನೋಡಿ. ಎಸ್ ಈ ಥರ ಪೈಪ್ ಶೇಪ್ದು ಬೀಡನ್ನ ಲಾಂಗ್ ಬೀಡನ್ನ ತೊಗೊಂಡಿದ್ದೀನಿ. ಮತ್ತು 10.075 mm ಕ್ರೋಶ ತೊಗೊಂಡಿದ್ದೀನಿ ನೋಡಿ. ಆ ಥರ ಬೀಡ್ಸ್ನ ತೊಗೊಂಡಿದ್ದೀನಿ ನೋಡಿ. ಇದು 3 mm ಬೀಡ್ ಅಲ್ಲ, ಇದು ಸ್ವಲ್ಪ ದೊಡ್ಡ 5 mm ಬರುತ್ತೆ. ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ ನೋಡಿ. ಇದು ಬಂದು 3 mm ಬೀಡು ನೋಡಿ. ಇದು 3 mm ಬೀಡು, ಕಾಮನಾಗಿ ಎಲ್ಲ ಕ್ರೋಶಾಗೂ ಯೂಸ್ ಮಾಡ್ತೀವಲ್ಲ ಆರ್ಚ್ಗೆ, ಆ ಬೀಡಿದು. ಅದು 5 mm ಬೀಡು. ಈಗ ಸ್ಯಾರಿದು ಬಾಡಿ ಕಲರು ಬಂದು ಒಂಥರ ವೈನ್ ಕಲರಲ್ಲಿದೆ. ಸೊ ವೈನ್ ಕಲರಲ್ಲಿ ಡಿಸೈನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಸ್ಯಾರಿದು ಪಲ್ಲು ಕಲರ್ ಇದೆ. ಸೊ 2 ಕಲರಿಂದ ನಾನು ಡಿಸೈನ ಹಾಕ್ತಾಯಿದ್ದೀನಿ. ಹಾಕಿ ತೋರಿಸ್ತೀನಿ ನೋಡಿ. ಈಗ ಕೈಗೆ ದಾರ ಸುತ್ಕೊಂಡಿದ್ದೀನಿ, ನಾಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಕ್ರೋಶ ಇನ್ಸರ್ಟ್ ಮಾಡಿಕೊಂಡು ಅದರೊಳಗಡೆಯಿಂದ ದಾರ ಎಳ್ಕೊಡಿ, ಒಳಗಡೆ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡಿ. ನಾವು ಫಸ್ಟಿಗೆ ಸ್ಯಾರಿನ ಲಾಕ್ ಮಾಡಿ ದಾರನ ನಾಟ್ ಮಾಡಿ ಹಾಕೋಬೋದು, ಇನ್ಸರ್ಟ್ ಮಾಡ್ಬೋದು. ಬಟ್ ಅದು ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಬಂದು ನಾವು 3 knots ಹಾಕ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಇದೇ ಥರನೇ ಹೇಳೋದು. ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಲೂಪ್ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 5 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕಿ ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ ಲಾಕ್ ಆಯಿತು ನೋಡಿ. ಈಗ ಲಾಕ್ ಆದಮೇಲೆ ನಾವು ಅದು 5 mm ಬೀಡ್ ತೊಗೊಂಡಿದ್ದೆ ನೋಡಿ, ಆಗಲೇ ತೋರಿಸಿದ್ನಲ್ವ, ಆ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಬಿಗ್ದು ರೌಂಡ್ ಶೇಪ್ ಬೀಡ್ ಇದೆ. ಇದು ಫುಲ್ ಪ್ಲೈನ್ ಇದೆ, ಡಿಸೈನ್ ಏನಿಲ್ಲ. ಅದನ್ನು ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡಿ. ಬೀಡ್ ಲಾಕ್ ಆದಮೇಲೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. 1 2 3 4 ಸಲ ಮತ್ತೆ ಚೈನ್ನ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆದಮೇಲೆ ಮತ್ತೆ 1 2 3 ಚೈನ್ನ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ ಮತ್ತೆ ಇದು ಪೈಪ್ ಶೇಪ್ದು ಲಾಂಗ್ ಬೀಡ್ ತೊಗೊಂಡಿದ್ವಿ ನೋಡಿ, ಆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿ ಲಾಕ್ ಮಾಡಿ. ಬೀಡ್ ಲಾಕ್ ಆದಮೇಲೆ ನೆಕ್ಸ್ಟು ಸ್ಯಾರಿಗೆ ಲಾಕ್ ಮಾಡಿ ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ 1 2 3 4 5 6 ಚೈನ್ನ ಹಾಕ್ಕೊಂಡು ಮುಂದೆ ಲಾಕ್ ಮಾಡ್ತಾಯಿಲ್ಲ, ಕ್ರೋಶನ ಹಾಗೆ ಹಿಂದೆ ತೊಗೊಂಡು ಬೀಡ್ದು ಫ್ರಂಟ್ ಫೇಸಲ್ಲಿ ಎಲ್ಲಿ ಲಾಕ್ ಮಾಡಿದ್ವಲ್ವ ಅಲ್ಲಿ ಲಾಕ್ ಮಾಡಿ. ಅಲ್ಲಿ ಲಾಕ್ ಆದಮೇಲೆ ಮತ್ತೆ 1 2 ಸಲ ಚೈನ್ ಹಾಕ್ಕೊಂಡು ಈಗೇನದು ಚೈನ್ನ 6 ಚೈನ್ನ ಲಾಕ್ ಮಾಡಿದ್ವಲ್ವ ಅದರೊಳಗಡೆಯಿಂದ ಕಂಬ ಹಾಕಿ 1 2 3 ಎಲ್ಲ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. 4 5 6 ಎರಡರಲ್ಲೊಂದು ಮಾಡಿ ಅಷ್ಟೇ. 7 8 9 10 11 12 13 14 15 ಕಂಬ ಹಾಕಿ ನೋಡಿ. ನಾವೇನಿಲ್ಲೇನು ಬೇಸ್ ಲೈನ್ ಏನೂ ಇಲ್ಲ, ಡೈರೆಕ್ಟಾಗಿ ಸ್ಯಾರಿಗೇ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ 1 2 3 ಸಲ ಚೈನ್ನ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ 1 2 3 ಮತ್ತೆ 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ 1 2 3 4 ಚೈನ್ನ ಹಾಕಿ ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. 4 ಚೈನ್ ಆದಮೇಲೆ ಲಾಕ್ ಮಾಡಿದ್ವಲ್ವ, ಅದಾದಮೇಲೆ ರೌಂಡು 5 mm ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಮತ್ತು 1 2 3 ಚೈನ್ನ ಹಾಕಿ 4 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ.
1 2 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಇಲ್ಲಿ ಲಾಕ್ ಆದಮೇಲೆ ಲಾಂಗ್ ಶೇಪ್ದು ಪೈಪ್ ಬೀಡನ್ನ ತಗೊಳ್ಳಿ. ಬೀಡ್ ಲಾಕ್ ಮಾಡಿ ನೋಡಿ ಹೇಗೆ ಸಾರಿಗೆ ಲಾಕ್ ಮಾಡಿ ಇಲ್ಲಿಗೆ ಬರುತ್ತೆ ಅಲ್ಲಿಗೆ. ಆಮೇಲೆ 6 ಚೈನ್ನ ಹಾಕಿ ಸ್ಯಾರಿದು ಫ್ರಂಟ್ ಸೈಡ್ಗೆ ಲಾಕ್ ಮಾಡೋದಲ್ಲ, ಬೀಡ್ ಹಿಂದೆಯಿಂದ ತೊಗೊಂಡು ಬಂದು ಬೀಡ್ ಫ್ರಂಟಲ್ಲಿ ಏನು ಲಾಕ್ ಮಾಡಿದ್ವಿ ಆ ಲಾಕ್ ಒಳಗಡೆ ಲಾಕ್ ಮಾಡಿಕೊಂಡು 1 2 ಚೈನ್ನ ಹಾಕಿ ಮತ್ತು ಕಂಬಗಳನ್ನ ಹಾಕೋತಾ ಬನ್ನಿ. 1 ನೋಡಿ ಹೀಗೇ ಕಂಬಗಳನ್ನ ಫಿನಿಷ್ ಮಾಡಿ. ಡಿಸೈನು ಬೇಸ್ಲೇನು ಫುಲ್ಲು ನಿಮಗೆ ಹೀಗೇ ವರ್ಕ್ ಆಗುತ್ತೆ. ಅಲ್ಲಿ ನಾವು ಬೀಡ್ ಹಾಕ್ತೀವಲ್ವ ಅಲ್ಲಿ ನಿಮಗೆ 15 ಕಂಬ ಬರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ಕೊಡ್ತೀನಿ ಬನ್ನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ನೋಡಿ, ಫಸ್ಟ್ ಸ್ಟೆಪ್ ಈ ಥರ ಫಿನಿಷ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಆ್ಯಸ್ ಯೂಶ್ವಲ್ ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲೇ ಲಾಕ್ ಮಾಡಿ 1 2 ಸಲ ಲಾಕ್ ಮಾಡಿಕೊಂಡು ಮತ್ತೆ ಅದ್ರ ಪಕ್ಕದಲ್ಲೇ ಮತ್ತೆ ದಾರನ ಇನ್ಸರ್ಟ್ ಮಾಡ್ಕೊಳ್ಳಿ. ದಾರ ಇನ್ಸರ್ಟ್ ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ನೋಡಿ ಬೇಸ್ ಲೈನಲ್ಲಿ ಏನು ಲಾಕ್ ಮಾಡಿದ್ವಿ ಅಲ್ಲಿ ಲಾಕ್ ಮಾಡಿ. ಇದಾದಮೇಲೆ ನಿಮಗೆ ತೋರಿಸ್ತಾ ಅಲ್ವ ಈಗ 3 mm ಬೀಡು ನೋಡಿ, ಆ 3 mm ಬೀಡನ್ನ ತೊಗೊಂಡು ಕ್ರೋಶಾಗೆ ಇನ್ಸರ್ಟ್ ಮಾಡ್ಕೊಳ್ಳಿ ಬೀಡ್ಸ್ನ. ಆ್ಯಕ್ಚುಲಿ 3 ಬೀಡ್ಸ್ ಬರುತ್ತೆ ಇಲ್ಲಿ. 3 mm 3 ಬೀಡ್ಸ್ನ ತೊಗೊಂಡು ನೋಡಿ 3 ಬೀಡ್ಸ್ ಬರುತ್ತೆ, ಲಾಕ್ ಮಾಡಿ. ಒಂದು ಬೀಡ್ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ, ಮತ್ತೆ ಬೀಡ್ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ, ಮತ್ತೆ ಬೀಡ್ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ. ನೋಡಿ ಆ ಲಾಕ್ ಆದಮೇಲೆ ಆ ಬೀಡ್ ಪಕ್ಕ ಏನು ಲಾಕ್ ಮಾಡಿದ್ವಲ್ವ ಅಲ್ಲಿ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ 1 2 3 4 ಚೈನ್ನ ಹಾಕ್ಕೊಂಡು ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ವ ಅಲ್ಲಿಗೆ ಲಾಕ್ ಮಾಡಿ. ನೋಡಿ ಅಲ್ಲಿ ಲಾಕ್ ಮಾಡಿ. ಅಲ್ಲಿದ್ದು ಲಾಕ್ ಆದಮೇಲೆ ಮತ್ತೆ 3 ಚೈನ್ 1 2 3 ಸಲ ಚೈನ್ ಲಾಕ್ ಮಾಡಿ. ಅಲ್ಲಿ ಬೇಸ್ ಲೈನಲ್ಲಿ ಏನು ಲಾಕ್ ಇತ್ತಲ್ವ ಅಲ್ಲಿಗೆ ಮತ್ತೆ ಲಾಕ್ ಮಾಡಿ. ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ನೆಕ್ಸ್ಟು 1 2 ಚೈನ್ನ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ 3 ಚೈನ್ನ ಹಾಕಿದ್ವಿ 2 ಚೈನ್ನ ಹಾಕಿದ್ವಿ ನೋಡಿ, ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, 2 ಚೈನ್ನ ಹಾಕಿ ಫಸ್ಟ್ ಸ್ಟಾರ್ಟಿಂಗಲ್ಲಿ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ, ಮತ್ತೆ 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಂಡು ಮತ್ತೆ ಕಂಬನ ಹಾಕಿ 1 ಬೀಡನ್ನು ಸಿಟ್ ಮಾಡಿ 2 ಅದು 3 mm ಬೀಡನ್ನ ತಗೊಳ್ಳಿ. ನೋಡಿ ಹೀಗೆ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತೊಗೊಂಡು ಅಲ್ಲಿ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಿಂದ ಮತ್ತೆ ಕಂಬ ಮಾಡಿ. ಎರಡರಲ್ಲೊಂದು ಆದಮೇಲೆ ಮತ್ತೆ ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಸೂಜಿ ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಂಡು ಎರಡರಲ್ಲಿ ಒಂದು ಮಾಡಿ ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಸೂಜಿ ಮೇಲೆ ಒಂದು ಸಲ ದಾರ ತೊಗೊಳ್ಳಿ, ಒಂದು ಲೂಫ್ ಎಳ್ಕೊಳ್ಳಿ, ಎರಡರಲ್ಲೊಂದು ಮಾಡಿ ಬೀಡ್ ಇನ್ಸರ್ಟ್ ಮಾಡಿ, ಮತ್ತು ಲೂಫ್ ತೊಗೊಳ್ಳಿ, 2 3 ಲೂಫ್ ಇರುತ್ತೆ, ಎರಡರಲ್ಲೊಂದು ಮಾಡಿ. ಆ ಆದಮೇಲೆ ಮತ್ತೆ ಪುನಃ ನೀವು ಬೀಡನ್ನ 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಳ್ಳಿ, ಗ್ಯಾಪಿಂದ ಒಂದು ಲೂಫ್ ತೊಗೊಳ್ಳಿ. ಆ ಲೂಫ್ ಬಂದ ಮೇಲೆ 3 ಲೂಫ್ ಇರುತ್ತೆ, 2ರಲ್ಲಿ ಒಂದು ಮಾಡಿ. ನೆಕ್ಸ್ಟು ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ, ಮತ್ತು ಆ ಗ್ಯಾಪಲ್ಲಿ ಒಂದು ಲೂಫ್ ಎಳ್ಕೊಂಡ್ರೆ 3 ಲೂಫ್ಸ್ ಇರುತ್ತೆ, ಎರಡರಲ್ಲೊಂದು ಮಾಡಿ ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಳ್ಳಿ, 3 ಲೂಫ್ ಇರುತ್ತೆ, ಎರಡರಲ್ಲೊಂದು ಮಾಡಿ. ಹೀಗೆ ಕಂಟಿನ್ಯೂಸ್ ಆಗಿ ಡಬಲ್ ಕ್ರೋಶಸ್ ಮಾಡ್ತಾನೆ ಇರಿ ಬೀಡ್ ಇನ್ಸರ್ಟ್ ಮಾಡಿಕೊಂಡು. ನೋಡಿ ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಕ್ರೋಶ ಮೇಲೆ ದಾರ ತೊಗೊಳ್ಳಿ, ಆ ಗ್ಯಾಪ್ ಒಂದು ಲೂಫ್ ಆಚೆ ಎಳ್ಕೊಂಡು ಮತ್ತು ಎರಡರಲ್ಲಿ ಒಂದು ಮಾಡಿ
ಬೀಡ್ ಇನ್ಸರ್ಟ್ ಮಾಡಿ ಗ್ಯಾಪಲ್ಲಿ ಲೂಫ್ ಎಳ್ಕೊಳ್ಳಿ, ಎರಡರಲ್ಲೊಂದು ಮಾಡಿ ಬೀಡ್ ಇನ್ಸರ್ಟ್ ಮಾಡಿ ಗ್ಯಾಪಲ್ಲಿ ಲೂಫ್ ಎಳ್ಕೊಳ್ಳಿ, 3 ಲೂಫ್ ಇರುತ್ತೆ, ಎರಡರಲ್ಲೊಂದು ಮಾಡಿ ಮತ್ತೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ನೋಡಿ ಹೀಗೆ ಬರುತ್ತೆ. ಹೀಗೆ ನೋಡಿ ಡಿಸೈನ್ ಹೀಗೆ ಬರುತ್ತೆ. ಹಾಫ್ ಡಬಲ್ ಕ್ರೋಶಸ್ ಬರುತ್ತೆ ನಿಮಗೆ, ಹಾಫ್ ಆರ್ಚ್ ಬರುತ್ತೆ, ಫುಲ್ ಆರ್ಚ್ ಬರೋಲ್ಲ, ಶಂಕು ಡಿಸೈನ್ ಥರ ಬರುತ್ತೆ ಇದು ನಿಮಗೆ. ನೋಡಿ ಅದು 3 ಚೈನ್ ಏನು ಹಾಕಿದ್ವಲ್ವ ಆ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್ ಮಾಡಿ. ಲಾಕ್ ಆದಮೇಲೆ 1 2 3 ಚೈನ್ನ ಹಾಕಿ ಬೇಸ್ ಲೈನಲ್ಲಿ ಏನು ಲಾಕ್ ಮಾಡಿದ್ವಲ್ವ ಆ ಲಾಕ್ ಒಳಗಡೆಗೆ ಮತ್ತೆ ಲಾಕ್ ಮಾಡಿ. ಆಮೇಲೆ 1 2 3 4 ಚೈನ್ನ ಹಾಕಿ ಬೀಡ್ ಪಕ್ಕ ಏನು ಲಾಕ್ ಇತ್ತೋ ಆ ಲಾಕ್ಗೆ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ ಮತ್ತೆ 3 mm ಸ್ಮಾಲ್ ಬೀಡನ್ನ ತಗೊಳ್ಳಿ. ನೋಡಿ ಸ್ಮಾಲ್ ಬೀಡನ್ನ ತೊಗೊಂಡು ಬೀಡ್ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ, ಬೀಡ್ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ, ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ ಮತ್ತು ಬೀಡ್ ಪಕ್ಕ ಇನ್ನೇನು ಲಾಕ್ ಇರುತ್ತಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆಗಿದ ತಕ್ಷಣ ನೆಕ್ಸ್ಟ್ 1 2 3 4 ಚೈನ್ನ ಹಾಕ್ಕೊಂಡು ಮತ್ತೆ ಅಲ್ಲಿ ಬೇಸ್ ಲೈನಲ್ಲಿ ಲಾಕ್ ಇರುತ್ತೆ ಅಲ್ಲಿ ಲಾಕ್ ಮಾಡಿ. ಆದಮೇಲೆ ಮತ್ತೆ 3 ಚೈನ್ 1 2 3 ಚೈನ್ನ ಹಾಕಿ ಮತ್ತೆ ಅಲ್ಲಿ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ವ ಅಲ್ಲಿ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ 1 2 ಚೈನ್ ಅಲ್ಲಿ ಬೇಸಿಕಲಿ 2 ಚೈನ್ ಏನು ಹಾಕಿದ್ವಿ ಸ್ಟಾರ್ಟಿಂಗಲ್ಲಿ ಆ 2 ಚೈನ್ ಪಕ್ಕ ಲಾಕ್ ಮಾಡಿ ಮತ್ತೆ 2 ಚೈನ್ ತೊಗೊಂಡು ಮತ್ತು ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಂಡು ಲೂಫ್ ಒಳಗಡೆಯಿಂದ ಗ್ಯಾಪ್ ಒಳಗಡೆಯಿಂದ ಲೂಫ್ ಎಳ್ಕೊಂಡು ಕಂಬಗಳನ್ನ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಸೆಕೆಂಡ್ ಸ್ಟೆಪ್ಪು ಹೀಗೆ ಬರುತ್ತೆ. ಫುಲ್ಲು ಫಿನಿಶ್ ಆದಮೇಲೆ ನೋಡಿ ಚೆನ್ನಾಗಿದೆ ಅಲ್ವ, ನನಗೂ ತುಂಬ ಇಷ್ಟ ಆಯಿತು ಇದು ಡಿಸೈನು. ಫುಲ್ ಫಿನಿಶ್ ಆದಮೇಲೆ ಡಿಸೈನ್ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ. ಅಲ್ಲೇನಿದೆ ಅದು 4 ಚೈನ್ ಗ್ಯಾಪು ಬೀಡ್ಸ್ ಪಕ್ಕ ಅಕ್ಕಪಕ್ಕ ಅಲ್ಲಿ ಕುಚ್ಚು ಕಟ್ಟಿದ್ದೀನಿ, 110 ಎಳೆ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ನೋಡಿ ಡಿಸೈನ್ ನನಗೂ ಇಷ್ಟ ಆಯಿತು ತುಂಬಾ. ಹೀಗೆ ವಿಡಿಯೋನ ನೋಡ್ತಾ ಇದ್ದೀರಾ, ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಡಿಯೋಸ್ನ. ತುಂಬ ಚೆನ್ನಾಗಿದೆ ಡಿಸೈನ್ಸು, ಇನ್ನೂ ತುಂಬ ಒಳ್ಳೆ ವೀಡಿಯೋಸ್ ಇದೆ ನನ್ನ ಹತ್ರ. ನಿಮ್ಮದು ವ್ಯೂಸು ಹೇಗೆ ಬರುತ್ತೋ ನೋಡಿ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.